ನಮಗಾಗಿ ಶಿಲ್ಬೆ ಶ್ರಮೆಯನ್ನು ತಾಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯಧ್ಯಾನದಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಶಿಲ್ಬೆ ಶ್ರಮೆಯನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 22, 3-5 ವಚನಗಳು. ಕೀರ್ತನೆ 22, 3, 4, 5 ವಚನಗಳು. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಈ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ದೇವರಾತ್ಮನು ನಮ್ಮನ್ನು ಬಲಪಡಿಸಿ ಆತನು ತಾನೇ ನಮಗೆ ಅದನ್ನು ಬೋಧಿಸಲಿ. ಕರ್ತನು ನಮಗೆ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ. ಈ ದಿನ ನಾವು ಕೀರ್ತನೆ 22ನೇ ಅಧ್ಯಾಯದಲ್ಲಿ ಇನ್ನೊಂದು ವಾಕ್ಯದ ಭಾಗವನ್ನು ಧ್ಯಾನಿಸುತ್ತಿದ್ದೇವೆ. ಇಲ್ಲಿ ಈಗಾಗಲೇ ನಾವು ಗ್ರಹಿಸಿದ್ದೇವೆ, ಇಲ್ಲಿ ನಾವು ಓದುವಂಥ ಮಾತುಗಳೆಲ್ಲವೂ, ಈ ಕೀರ್ತನೆ ಓದುವಂಥ ಬಹುತೇಕ ಮಾತುಗಳೆಲ್ಲವೂ ದಾವೀದನಲ್ಲಿ ಕ್ರಿಸ್ತನ ಆತ್ಮನು ನುಡಿದ ಮಾತುಗಳು, ಅಂದರೆ ಇವು ಕ್ರಿಸ್ತನ ನುಡಿಗಳು. ಈಗ ಓದಿದ ಮಾತುಗಳು ಈ 22ನೇ ಅಧ್ಯಾಯದಲ್ಲಿ, ಈಗ ಈ 3, 4, 5 ಈ ವಚನಗಳನ್ನ ಓದಿದ್ದೇವಲ್ಲ, ಈ ವಚನಗಳು ಬಹು ವಿಶೇಷವಾದ ವಚನಗಳು. ಯಾವ ಕಾರಣಕ್ಕೆ? ನಮ್ಮ ಜೀವಿತಗಳಲ್ಲಿ ಯಾವುದಾದ್ರೂ ಒಂದು ವಿಪರೀತ ಸಂಗತಿಗಳು ಜರುಗಿದಾಗ, ಅಥವಾ ನಾವು ತಾಳಲು ಅಸಾಧ್ಯವಾದಂಥ ಬಾಧೆಗಳು ಅಥವಾ ಸಂಕಟಗಳು, ಅಥವಾ ಮನಸ್ಸಿಗೆ ಘಾಸಿ ಆದಾಗ, ಒಂದು ವೇಳೆ ನಾವು ಆ ವೇದನೆಯಲ್ಲಿ ಏನನ್ನೂ ಮಾಡಲಾರದ ಸ್ಥಿತಿ, ಅಥವಾ ಏನು ಮಾಡಬೇಕೆಂಬುದಾಗಿ ತೋಚದ ಸ್ಥಿತಿ, ಇಂಥ ಸಂದರ್ಭದಲ್ಲಿ ನಾವು ಏನು ತಾನೇ ಮಾಡಬಹುದು? ಏನನ್ನು ಮಾಡಬಹುದು? ಒಂದು ವೇಳೆ ಆಲೋಚಿಸ್ಲಿಕ್ಕೆ ಅದು ಕಷ್ಟ. ಆದರೆ ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಘೋರ ಸಂದರ್ಭದಲ್ಲಿ ಏನು ಮಾಡಿದ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ಕಲಿಸುವಂಥ ಅನೇಕ ವಚನಗಳಲ್ಲಿ ಒಂದು ವಚನದ ಭಾಗವನ್ನು ನಾವಿಲ್ಲಿ ಓದಿದ್ದೇವೆ. ಇಲ್ಲಿ ಮಾತುಗಳು ಬಹು ವಿಶೇಷವಾದದ್ದು. ಈ 3ನೇ ವಚನ ಅದು ಹೀಗೆ ಹೇಳ್ತದೆ: ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ಆ ಘೋರ ಬಾಧೆಯಲ್ಲಿ ಯೇಸು ಕ್ರಿಸ್ತನು ಆತನು ಈಗ ಏನು ಮಾಡಿರಬಹುದು? ಅಲ್ಲಿ ಹೀಗೆ ಬರ್ತದೆ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ. ಹಾಗಾದ್ರೆ ದೇವರ ಒಡಂಬಡಿಕೆಯಲ್ಲಿ ನಿಂತ ಜನರು ಅಂದರೆ ಇಸ್ರಾಯೇಲರ ಸ್ತೋತ್ರಗಳು. ಹಾಗಾದ್ರೆ ಒಡಂಬಡಿಕೆಯಲ್ಲಿಂತ ದೇವಜನರು ಅಥವಾ ಇಸ್ರಾಯೇಲರ ಸ್ತೋತ್ರಗಳು, ಆ ಜನರು ಸ್ತೋತ್ರ ಹೇಳುವಾಗ ಆ ಸ್ತೋತ್ರದಿಂದ ದೇವರಿಗೆ ಸಿಂಹಾಸನವು ಏರ್ಪಡ್ತದೆ. ಆಗ ದೇವಜನರ ಸ್ತೋತ್ರದಲ್ಲಿ ದೇವಾದಿದೇವನು ಆಸೀನನಾಗ್ತಾನೆ. ಹೀಗೆ ಆಸೀನನಾದ ಕರ್ತನು ಆತನು ಪವಿತ್ರ ಸ್ವರೂಪನು, ಆತನು ಅತಿ ಪರಿಶುದ್ಧನು. ಸತ್ಯವೇದದಲ್ಲಿ, ಬೈಬಲಿನಲ್ಲಿ ದೇವರ ಕುರಿತಾಗಿ ಬರೆಯಲ್ಪಟ್ಟ ಒಂದು ವಿಶೇಷವಾದ ಮಾತು, ದೇವರು ಪರಿಶುದ್ಧನು, ಪರಿಶುದ್ಧನಾದ ದೇವರು. ವಾಕ್ಯದಲ್ಲಿ ಬರ್ತದೆ, ಈ ಪರಿಶುದ್ಧತ್ವದಲ್ಲಿ ದೇವರಿಗೆ ಸರಿಸಮಾನರು ಯಾರೂ ಇಲ್ಲ ಎಂಬುದಾಗಿ ಬರ್ತದೆ. ಇದು ದೇವರ ಅತಿ ವಿಶೇಷವಾದ ವಿಷಯ. ನಾವು ದೇವರ ವಾಕ್ಯದಲ್ಲಿ ದೇವರ ಕುರಿತಾಗಿ ಓದುವಂಥ ಬಹಳ ವಿಶೇಷವಾದಂಥ ವಿಷಯ, ದೇವರು ಪರಿಶುದ್ಧನು. ಕಲ್ವಾರಿ ಶಿಲುಬೆಯಲ್ಲಿ ಅಘೋರ ಬಾಧೆಯಲ್ಲಿ ನಮ್ಮ ಹಾಗೆ ಭೂಮಿಗೆ ಬಂದು ನಮ್ಮ ಪಾಪವನ್ನೆಲ್ಲ ತನ್ನ ಮೇಲೆ ಹೊತ್ತು, ಅದರಿಂದ ಆತನು ಅನೇಕ ವಿಧದಲ್ಲಿ ಸಂಕಟ ಅನುಭವಿಸಿದ, ದೇವರ ಕೋಪವೆಲ್ಲ ಬಂದು ಆತನಿಗೆ ಶಿಕ್ಷೆ ಆಗ್ತಿರುವಾಗ, ಸಂಕಟ ಆಗ್ತಿರುವಾಗ ಯೇಸು ಕ್ರಿಸ್ತನಿಗೆ ಒಂದು ಕಾರ್ಯ ಸಾಧ್ಯವಾಗಿದೆ. ಆತನು ಒಂದು ವೇಳೆ ಈ ವಾಕ್ಯದ ಪ್ರಕಾರ ದೇವರನ್ನ ಸ್ತುತಿಸಿರ್ಲಿಕ್ಕೆ ಸಾಧ್ಯ. ಬಹಳ ಯಾತನೆಯಲ್ಲಿ ನಮ್ಮ ಅನುಭವದಲ್ಲಿ ನಮಗೆ ಹೇಗೆ ಪ್ರಾರ್ಥಿಸಬೇಕೆಂಬುದೇ ಗೊತ್ತಿಲ್ಲ, ಏನು ಪ್ರಾರ್ಥಿಸಬೇಕೆಂಬುದೇ ಗೊತ್ತಿಲ್ಲ. ಒಂದು ವೇಳೆ
ಅಂಥ ಸಂದರ್ಭದಲ್ಲಿ ಸಾಧ್ಯವಾಗುವಂಥದ್ದು ನಾವು ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಸಾಧ್ಯ. ಅನೇಕ ಭಕ್ತರು ಇದನ್ನು ಸಭೆಗೆ ಕಲಿಸ್ತಾರೆ, ಅನೇಕರು ಇದನ್ನು ರೂಢಿಸಿಕೊಂಡಿದ್ದಾರೆ. ಒಂದು ಅಶುಭ ಸಂಭವಿಸ್ತೋ ಅದಕ್ಕಾಗಿ ಸ್ತೋತ್ರ, ಒಂದು ಶುಭ ಸಂಭವಿಸ್ತೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಅಥವಾ ಯಾವುದೇ ಒಂದು ಗಳಿಕೆ ಆಯಿತೋ ದೇವರಿಗೆ ಸ್ತೋತ್ರ, ಯಾವುದೇ ಒಂದು ನಷ್ಟವಾಯಿತೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಾದರೆ ದೇವಜನರು ಎಲ್ಲವುಗಳಿಗಾಗಿ ಸ್ತೋತ್ರ ಹೇಳಬೇಕೆಂಬುದನ್ನು ಈ ವಾಕ್ಯಗಳಿಂದ ಕಲಿತ ಭಕ್ತರು ಅದನ್ನು ತಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕಲಿಸ್ತಾರೆ. ಹಾಗಾದರೆ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಆತನು ದೇವರಿಗೆ ಸ್ತೋತ್ರ ಸಲ್ಲಿಸಿರ್ಬೋದು. ಕಾರಣ ಆ ಸ್ತೋತ್ರಗಳು ಏರ್ಪಡುವಾಗ, ಸ್ತೋತ್ರವೇ ಸಿಂಹಾಸನವಾಗುವಾಗ ಆ ಸಿಂಹಾಸನದಲ್ಲಿ ದೇವರು ಬಂದು ಆಸೀನನಾಗ್ತಾನೆ, ಪವಿತ್ರ ಸ್ವರೂಪನ ಆಸೀನನಾಗ್ತಾನೆ. ಮತ್ತು 4ನೇ ವಚನ ಹೀಗೆ ಬರ್ತದೆ, ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ಬಹಳ ಸಂಕಟ, ವೇದನೆ, ಕಷ್ಟಗಳು ಬಂದಾಗ, ಮುಂದೆ ಏನೆಂಬುದಾಗಿ ದಾರಿಯೇ ತೋಚದೆ ಇದ್ದಾಗ, ನಮ್ಮ ನಂಬಿಕೆ ಕುಗ್ಗಿ ಹೋದಾಗ, ನಿರೀಕ್ಷೆ, ದೇವರನ್ನು ನಿರೀಕ್ಷಿಸುವುದಕ್ಕೆ ಕಷ್ಟ ಸಾಧ್ಯವಾದಾಗ, ಹಾಗಾದರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಈ ವಾಕ್ಯದ ಪ್ರಕಾರ ಹೀಗೆ ಬರ್ತದೆ, ಈಗ ನನಗೆ ಮುಂದೆ ಏನಾಗ್ತದೋ ಗೊತ್ತಿಲ್ಲ, ಆಗ ನಮಗೆ ನಿರೀಕ್ಷೆ ಯಾವುದೆಂಬುದಾಗಿ ಕೇಳಿದರೆ, ನಮಗಿಂತಲೂ ಹಿಂದೆ ಜೀವಿಸಿದಂಥ ಭಕ್ತರು ಅವರು ತಮ್ಮ ಜೀವಿತದಲ್ಲಿ ನಾನಾ ಕಷ್ಟಗಳಲ್ಲಿ ಹಾದು ಹೋಗುವಾಗ ಅವರ ಕಷ್ಟದ ಹಾದಿಯಲ್ಲಿ ದೇವರಲ್ಲಿ ಭರವಸವಿಟ್ಟಿದ್ದಾರೆ. ಸತ್ಯವೇದದಲ್ಲಿ ಈ ಬೈಬಲ್ನಲ್ಲಿ ಅನೇಕ ಭಕ್ತರ ಕುರಿತಾಗಿ ಬರೆದದೆ. ಅವರು ನಾನಾ ಕಷ್ಟಗಳಲ್ಲಿ ಹಾದು ಹೋಗುವಾಗ ದೇವರನ್ನ ಅವರು ಜ್ಞಾಪಿಸಿಕೊಂಡಿದ್ದಾರೆ, ಅವರನ್ನು ಉದ್ಧರಿಸುವ ದೇವರಲ್ಲಿ ಭರವಸವಿಟ್ಟಿದ್ದಾರೆ. ಅವರು ಯಾವ ದೇವರಲ್ಲಿ ಭರವಸವಿಟ್ಟನೋ ಆ ದೇವರು ಅವರನ್ನು ಉದ್ಧರಿಸಿದ್ದಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಒಂದು ವಿಪರೀತ ಘೋರ ಕಷ್ಟ ನಷ್ಟಗಳ ಕಣ್ಣೀರಿನ ಸಮಯದಲ್ಲಿ ನಮಗೆ ಧೈರ್ಯವನ್ನು, ಆದರಣೆಯನ್ನು ಕೊಡುವಂಥದ್ದು ನಮಗಿಂತಲೂ ಹಿಂದೆ ಜೀವಿಸಿದ್ದ ಭಕ್ತರು, ಅವರು ಅನುಭವಿಸಿದ ಪಾಡುಗಳು, ಅವರು ತಮ್ಮ ಕಷ್ಟ ಕಾಲದಲ್ಲಿ ದೇವರನ್ನು ಆತುಕೊಂಡ ವಿಧ, ಆ ಕಷ್ಟ ಕಾಲದಲ್ಲಿ ದೇವರಿಗೆ ಮಾಡಿದ ಪ್ರಾರ್ಥನೆ, ಆಗ ದೇವರು ಅವರ ಮೊರೆಯನ್ನು ಕೇಳಿ ಅವರಿಗೆ ಅನುಗ್ರಹಿಸಿದಂಥ ಸಹಾಯ, ದೇವರು ಅವರಿಗೆ ಅನುಗ್ರಹಿಸಿದ ಉದ್ಧಾರ. ಹಾಗಾದರೆ ನಾವು ಅವುಗಳನ್ನ ಜ್ಞಾಪಿಸಿಕೊಳ್ಳುವಾಗ ಈಗ ನಮ್ಮೊಳಗೆ ಭರವಸೆಯು ಚಿಗುರುತ್ತದೆ, ನಿರೀಕ್ಷೆ ವೃದ್ಧಿಯಾಗ್ತದೆ. ನಿರೀಕ್ಷೆ ವೃದ್ಧಿಯಾದಂತೆಲ್ಲ ವಿಶ್ವಾಸವು ಹೆಚ್ಚೆಚ್ಚಾಗ್ತದೆ. ಹಾಗಾದರೆ ನಮ್ಮ ಘೋರ ಬಾಧೆಯ ಸಂದರ್ಭದಲ್ಲಿ ಒಂದು ಕಡೆ ದೇವರನ್ನು ಸ್ತುತಿಸಬೇಕು. ಎರಡನೇದಾಗಿ ನಮ್ಮ ಹಿಂದಿನ ಕಾಲದ ಭಕ್ತರು ಅಥವಾ ನಮ್ಮ ಪೂರ್ವಿಕರು, ಭಕ್ತರಾಗಿ ಜೀವಿಸಿದ ಪೂರ್ವಿಕರನ್ನು ಜ್ಞಾಪಕ ಮಾಡಿಕೊಂಡು ಅವರು ತಮ್ಮ ಕಷ್ಟ ಕಾಲದಲ್ಲಿ ದೇವರಲ್ಲಿ ಭರವಸವಿಟ್ಟ ಹಾಗೆ ಅವುಗಳನ್ನ ಜ್ಞಾಪಿಸಿಕೊಳ್ಳುವಾಗ, ಅದು ಅವರನ್ನು ದೇವರು ಉದ್ಧರಿಸಿದನ್ನು ಜ್ಞಾಪಿಸಿಕೊಳ್ಳುವಾಗ ಅದು ನಮ್ಮ ಭರವಸವನ್ನು ಹೆಚ್ಚಿಸಿ, ನಮ್ಮಲ್ಲಿ ಇರುವ ನಿರೀಕ್ಷೆನ ವೃದ್ಧಿಪಡಿಸಿ ನಮ್ಮ ವಿಶ್ವಾಸವನ್ನು ಬಲಪಡಿಸ್ತದೆ. ಮತ್ತು 5ನೇ ವಚನದಲ್ಲಿ ಹೀಗೆ ಬರ್ತದೆ, ನಿನಗೆ ಮೊರೆ ಇಟ್ಟು ವಿಮುಕ್ತರಾದರೂ ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹಾಗಾದರೆ ಸಹಿಸಲಾರದ ಘೋರ ಬಾಧೆಯಲ್ಲಿ, ಸಂಕಟಗಳ ನಡುವೆ ನಾವಿರುವಾಗ, ತಪ್ಪಿಸಿಕೊಳ್ಳಲಿಕ್ಕಾಗದಿರುವಂತಹ ಸಂದರ್ಭದಲ್ಲಿ ನಾವು ಸಿಕ್ಕಿಕೊಂಡಾಗ ಇಲ್ಲಿ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ನಾವು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಅನೇಕ ವಿಧದಲ್ಲಿ ಪ್ರಾರ್ಥಿಸಿದ್ದನ್ನು ನಾವು ಗಮನಿಸಬಹುದು. ಪ್ರಾರ್ಥನೆಯಿಂದ ಯೇಸು ಕ್ರಿಸ್ತನನ್ನು ಹೇಗೂ ನಾವು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಇದರಿಂದ ನಾವು ಅರಿತುಕೊಳ್ಳಬಹುದು. ಹಾಗಾದರೆ ಇಲ್ಲಿ ಆ ಘೋರ ಸ್ಥಿತಿಯಲ್ಲಿ ನಮ್ಮ ಪೂರ್ವಿಕರು, ಅಂದರೆ ನಮ್ಮ ಭಕ್ತರಾಗಿದ್ದ ಪೂರ್ವಿಕರು, ಅವರು ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಟ್ಟಿದ್ದಾರೆ. ಅವರು ಮೊರೆ ಇಟ್ಟಾಗ ದೇವರವರಿಗೆ ಅವರ ಮೊರೆಯನ್ನು ಆಲಿಸಿ ಅವರ ನಿಕಟಗಳಿಂದ ಬಿಡಿಸಿದ್ರಿಂದ ಅವರು ಆ ಬಾಧೆಗಳಿಂದ ವಿಮುಕ್ತರಾಗ್ತಾರೆ. ಮತ್ತು ಅವರು ದೇವರಲ್ಲಿ ಆ ಕಷ್ಟ ಕಾಲದಲ್ಲಿ ವಿಶ್ವಾಸವಿಟ್ಟದ್ರಿಂದ ಅವರು ಆಶಾಭಂಗ ಪಡಲೇ ಇಲ್ಲ. ಹಾಗಾದರೆ ಅವುಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಹಾಗಾದರೆ ಕ್ರಿಸ್ತನು ತಾನು ಸಹಿಸಲಿಕ್ಕೆ ಅಸಾಧ್ಯವಾದಂಥ ಬಾಧೆಗಳಲ್ಲಿ ಆತನು ಇರುವಾಗ ಕಲ್ವಾರಿ ಶಿಲುಬೆಯಲ್ಲಿ ಸತ್ಯವೇದದ ಅನೇಕ ಭಕ್ತರುಗಳನ್ನು ಆತನು ಒಂದು ವೇಳೆ ಜ್ಞಾಪಕ ಮಾಡಿಕೊಂಡಿರಲಿಕ್ಕೆ ಸಾಧ್ಯ. ಯಾಕೆ ಅಲ್ಲಿ ಯೇಸು ಈ ಭರವಸದ ನಿಮಿತ್ತ, ಆ ನಂಬಿಕೆಯ ನಿಮಿತ್ತ ಮತ್ತು ಮೊರೆ ಇಟ್ಟದ್ರ ನಿಮಿತ್ತ, ವಿಶ್ವಾಸವಿಟ್ಟದ್ರ ನಿಮಿತ್ತ ಏನನ್ನು ಬಯಸ್ತಿದ್ದಾನೆ? ಆತನಿಗೂ ಈಗ ಕಲ್ವಾರಿ ಶಿಲುಬೆಯಲ್ಲಿ ಬಂದೊದಗಿದ ಆ ಬಾಧೆ,
ನಂತರದಲ್ಲಿ ಆತನಿಗಿರುವಂಥ ಮರಣ, ಮರಣದ ನಂತರ ಆತನು ಅನುಭವಿಸಲಿರುವಂಥ ಸಮಾಧಿ ಸ್ಥಿತಿ, ಇವೆಲ್ಲವುಗಳಿಂದ ಆತನು ತಿರುಗಿ ಪುನರುತ್ಥಾನ ಹೊಂದಿ ಹೊರಗೆ ಬರಬೇಕು. ಈತನು ಸಹ ಉದ್ಧಾರವಾಗಬೇಕು, ಈತನು ಸಹ ವಿಮುಕ್ತನಾಗಬೇಕು. ಈತನು ದೇವರಲ್ಲಿಟ್ಟಂಥ ನಿರೀಕ್ಷೆ ಅದು ಆಶಾಭಂಗವಾಗಬಾರ್ದೆಂಬುದಾಗಿ ಆತನ ಸ್ತುತಿ, ಭರವಸೆ, ದೇವರಲ್ಲಿ ನಂಬಿಕೆ, ದೇವರಲ್ಲಿ ಮೊರೆ ಇಟ್ಟು, ದೇವರ ಮೇಲೆ ವಿಶ್ವಾಸವಿಟ್ಟು ಆತನು ಎಲ್ಲ ಬಾಧೆಗಳನ್ನು ಜಯಿಸುವುದಕ್ಕಾಗಿ ಆತನು ಪಣ ತೊಟ್ಟವನಂತೆ ಆತನು ಕಾಣಿಸಿಕೊಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ವಿಪರೀತ ಬಾಧೆಗಳು ಬರುವಾಗ ನಾವು ಇವುಗಳನ್ನೆಲ್ಲ ಮಾಡಬೇಕು, ಮಾಡಲಿಕ್ಕೆ ಸಾಧ್ಯವೆಂಬುದನ್ನು ಈ ವಾಕ್ಯವು ನಮಗೆ ಕಲಿಸ್ತದೆ. ಇದು ನಮಗೆ ಎಷ್ಟೋ ದೊಡ್ಡ ಆಧರಣೆ. ಹಿಂದಿನ ಕಾಲದ ಭಕ್ತರು ಹಾಗೆ ಮಾಡಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಹೀಗೆ ಮಾಡಿ ನಮಗೆ ದೊಡ್ಡ ಮಾದರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಾಗಾದರೆ ನಾನಾ ಹೋರಾಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸೋಲುಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗ್ತಿರುವಂಥ ನಾವು ಹಾಗೇ ಆ ಪರಿಸ್ಥಿತಿಯಲ್ಲೇ ನಾವು ನಾಶವಾಗದೆ ತಿರುಗಿ ಕ್ರಿಸ್ತನು ಜಯಶಾಲಿಯಾಗಿ ಪುನರುತ್ಥಾನ ಹೊಂದಿದ ವಿಧದಲ್ಲಿ ನಾವು ಸಹ ಜಯಶಾಲಿಗಳಾಗಿ ಪುನರುತ್ಥಾನ ಆಗೇ ಆಗುತ್ತವೆ ಎಂಬುದನ್ನು ಈ ವಾಕ್ಯದ ಮೂಲಕ ನಾವು ಒಪ್ಪಿಕೊಳ್ಳಲು ಅಥವಾ ಅಂಗೀಕರಿಸಲು, ಈ ಸತ್ಯವನ್ನು ಅಂಗೀಕರಿಸಲು ಸಾಧ್ಯ. ಕರ್ತನು, ದೇವರಾತ್ಮನಾದ ಕರ್ತನು ನೀವು ಹೀಗೆ ನಡ್ಕೊಳ್ಳುವುದಕ್ಕೆ ನಿಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಈ ದಿನದ ವಾಕ್ಯವು ನಮಗೆ ಎಷ್ಟೋ ಆದರಣೆಯಾಗಿರುವುದಕ್ಕಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಅಪ್ಪ ತಂದೆಯೇ, ನೀನು ಘೋರ ಬಾಧೆಯಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ಏನನ್ನೆಲ್ಲ ಮಾಡಿದೆ ಎಂಬುದನ್ನು ಈ ವಾಕ್ಯಗಳ ಮೂಲಕ ನಾವು ಗ್ರಹಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿದೆಯಲ್ಲ. ನೀನು ಸ್ತುತಿಸಿ, ದೇವರಿಗೆ ಸ್ತೋತ್ರ ಸಿಂಹಾಸನವನ್ನು ಏರ್ಪಡಿಸಿ, ಆ ಬಾಧೆಯ ನಡುವೆ ನೀನು ದೇವರು ಅಲ್ಲಿ ಆಸೀನನಾಗಿ ಆತನ ಪವಿತ್ರ ಸ್ವರೂಪನಾಗಿ ನಿನಗೆ ಕಾಣಿಸಿಕೊಳ್ಳುವಂತೆ ಸ್ತುತಿಸಿದೆಯಲ್ಲ. ಕರ್ತ, ನಾವು ನಿನ್ನನ್ನು ಎಲ್ಲ ಸಂದರ್ಭಗಳಲ್ಲಿ ಸ್ತುತಿಸೋದಕ್ಕೆ ನಮಗೆ ಕಲಿಸಿಕೊಡು. ಪೂರ್ವಿಕರಂತೆ, ಪೂರ್ವಕಾಲದ ಭಕ್ತರಂತೆ ನಾವು ನಿನ್ನಲ್ಲಿ ಭರವಸೆ ಇಡುವುದಕ್ಕೂ ನೀನು ಹೇಗೆ ಕಲ್ವಾರಿ ಶಿಲುಬೆಯಲ್ಲಿ ದೇವರಲ್ಲಿ ಭರವಸೆ ಬಿಟ್ಟಿಯೋ, ಆತ ನಂಬಿ ಉದ್ಧಾರವಾದಿಯೋ, ನಮ್ಮ ಪೂರ್ವಕಾಲದ ಭಕ್ತರು ಹೇಗೆ ಉದ್ಧಾರವಾದರು, ಅವರು ಮೊರೆ ಇಟ್ಟು ಹೇಗೆ ವಿಮುಕ್ತರಾದರು, ನೀನು ಮೊರೆ ಇಟ್ಟು ಹೇಗೆ ಪುನರುತ್ಥಾನದ ಜಯವನ್ನು ಕಂಡಿಯೋ. ಕರ್ತನೆ, ನೀನು ದೇವರಲ್ಲಿಟ್ಟ ವಿಶ್ವಾಸದ ನಿಮಿತ್ತ ನೀನು ಆಶಾಭಂಗ ಪಡಲೇ ಇಲ್ಲ. ನಮ್ಮ ಪೂರ್ವಕಾಲದ ಭಕ್ತರು ಸಹ ಅವರು ಆಶಾಭಂಗ ಪಡಲೇ ಇಲ್ಲ. ಕರ್ತನೆ, ಈ ದಿನಗಳಲ್ಲಿ ನೀನು ನಮಗೂ ಇಂಥದೇ ದೇವರಾಗಿದ್ದಿ, ಇಂಥದೇ ಅನುಭವಗಳನ್ನ ಕೊಡುವಂಥ ದೇವರಾಗಿದ್ದಿ. ಕರ್ತನೆ, ನಿನ್ನ ಜಯದಲ್ಲಿ ನಾವು ಆನಂದಿಸುವರಾಗುವಂತೆ ನೀನು ಮಾಡ್ತಿ. ಕರ್ತನೆ, ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುವಂಥ ದೇವರು ನೀನಾಗಿದ್ದಿ. ಕರ್ತನೆ, ಇದನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ಕನಿಕರಿಸು. ಇವರೊಳಗೆ ಸ್ತೋತ್ರವು ಉಕ್ಕಿ ಉಕ್ಕಿ ಬರಲಿ. ಇವರು ನಿನ್ನಲ್ಲಿ ಭರವಸವಿಡಲಿ. ನಿನ್ನ ನಂಬಲಿ ಸ್ವಾಮಿ. ಇವರನ್ನು ಉದ್ಧರಿಸು. ಇವರು ನಿನಗೆ ಮೊರೆ ಇಡುವಂತೆ ಇವರೊಳಗಿಂದ ಪ್ರಾರ್ಥನೆ ಕರ್ತನೆ ರಭಸವಾಗಿ ಬರಲಿ. ಕರ್ತನೆ, ಇವರ ವಿಶ್ವಾಸ ದೊಡ್ಡದಾಗಲಿ. ಜಯಿಸುವಂಥ ವಿಶ್ವಾಸವನ್ನು ಅನುಗ್ರಹಿಸು, ಬಲಪಡಿಸು ಸ್ವಾಮಿ. ಇಂಥ ಒಂದು ಪ್ರಾರ್ಥಿಸುವ ಹೀಗೆ ಹೋರಾಟದ ವೇಳೆಯಲ್ಲಿ ಇನ್ನೂ ಬಲವಾಗಿ ಹೋರಾಡಿ ಜಯಶಾಲಿಗಳಾಗುವಂಥ ಪ್ರಾರ್ಥನೆ ಅಭಿಷೇಕ ಕರ್ತನೆ ನಿನ್ನ ಜನರ ಮೇಲೆ, ಕ್ರಿಸ್ತನ ಸಭೆಯ ಮೇಲೆ ಬಲವಾಗಿ ಬರಲಿ. ಈ ದೇಶದ ಮೇಲೆ ಪ್ರಾರ್ಥನೆ ಅಭಿಷೇಕ ಬಲವಾಗಿ ಬರಲಿ. ಕರ್ತನೆ, ನಮ್ಮನ್ನು ಜಯಶಾಲಿಗಳನ್ನಾಗಿ ನಿಲ್ಲಿಸಿ ನಿನ್ನನ್ನು ಮಹಿಮೆಪಡಿಸುವಂಥ ಪ್ರಾರ್ಥನೆ ಅಭಿಷೇಕವನ್ನು ಅನುಗ್ರಹಿಸು. ನಿನಗೆ ಮಾಡು ಕರ್ತನೆ. ಇದಕ್ಕಾಗಿ ನಾವು ನಿನ್ನಲ್ಲಿ ಭರವಸೆ ಬಿಡ್ತೇವೆ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.